ಕಲ್ಲನಾಗರ ಕಂಡರೆ ಆಲನೆ ಎಂಬರು, ವಿಷಕನಾಗರ ಕಂಡರೆ ಕೊಲ್ಲೆಂಬರು. ಉಣ್ಣುವ ಜಂಗಮ ಬಂದರೆ ನಡೆಯೆಂಬರು, ಉನ್ನತ ಲಿಂಗಕ್ಕೆ ಬೋನ ಎಳೆಯುವರು. ಶ್ರೀ ಕೂಡಲ ಸಂಗಮ ದೇವ. ಹೀಗೆ ಆ ವಚನವನ್ನ ತೌಲನಿಕವಾಗಿ ವಿವೇಚನೆ ಮಾಡಿದ್ದೇನೆ. ಅದನ್ನು ಭಜನೆಗಳಲ್ಲಿ ನಾವು ಹೇಳಬಹುದು ಅಂತ ಹೇಳಿ ಕಥೆಯನ್ನು ಹೇಳುವುದರ ಮೂಲಕ ಹೇಳ್ಬೋದು. ಆ ನಂತರದಲ್ಲಿ ಚಿತ್ರದುರ್ಗ ಚಿಮ್ಮರಾಜು ಬರ್ತಾರೆ. ಅಲ್ಲಿ ರೇಣುಕಾರಾಜ್ಯರ ಉಪದೇಶವನ್ನು ಪಡೆದು ಹೊಯ್ಸಳರ ಆಸ್ಥಾನದ ಹಂಪಿಗೆ ಹೋಗ್ತಾರೆ. ಹಂಪಿಗೆ ಹೋಗಿ ಅಲ್ಲಿ ವೀರಬಲ್ಲಾಳನ ಆಸ್ಥಾನದಲ್ಲಿ ಜೈನರು, ವೈಷ್ಣವರು ಮತ್ತೆ ಶೈವರಿಗೆ ಜಗಳಗಳಾಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅವರ ಜಗಳವನ್ನು ಬಗೆಹರಿಸಿ ಮನೆಗೆ ಅಕ್ಕಮಹಾದೇವಿಯನ್ನು ಭೇಟಿ ಮಾಡಿ ಸೊಲ್ಲಾಪುರಕ್ಕೆ ಮಾಯೆಯನ್ನು ತೆಗೆದು ಮನೆಗೆ ಉಜ್ಜಿನಿಗೆ ಹೋಗಿ ಸರಳ ಬಾಳನ ಸಿದ್ಧನಿಗೆ ಮೂಗ, ಕೊನೆಯ ಮಕ್ಕಳಲ್ಲಿ 5ನೇ ಮಗು ಮೂಗ ಸಿದ್ಧನಿಗೆ ಬಾಯಿ ಬರೆಸಿ ಸರಳ ಬಾಳು ಅಂತ ಹೇಳಿ ಅವನನ್ನು ಆಶೀರ್ವದಿಸಿ ಸರಳ ಬಾಳು ಮಠವನ್ನು ಸ್ಥಾಪನೆ ಮಾಡಲಿಕ್ಕೆ ಕಳಿಸ್ತಾನೆ. ಇದು ನಮ್ಮ ತರಳುಬಾಳು ಮಠದ ಪರಂಪರೆ. ಇನ್ನ ದಾನಶೂರ ದುರ್ಯೋಧನ. ದಾನಶೂರ ದುರ್ಯೋಧನ ಜನಪದ ಮಹಾಭಾರತವನ್ನು ಬರೆದಂತಹ ಪಿ ಕೆ ರಾಜಶೇಖರವರು ನಮ್ಮ ಬಾಯವರು. ಅವರು ಬರೆದಿರುವಂತಹ ಜನಪದ ಮಹಾಭಾರತದಲ್ಲಿ ಇರ್ತಕ್ಕಂಥ ಒಂದು ಕಥೆ. ದಾನವನ್ನು ಮಾಡ್ತಾ ಕರ್ಣ ಹೆಸರುವಾಸಿಯಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕರ್ಣನ ಹೆಸರು ದುರ್ಯೋಧನ ಹೆಸರಿಗಿಂತ ಮುಂದೆ ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇವನಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಹೊಟ್ಟೆ ಕಿಚ್ಚು ಬಂದು ದುರ್ಯೋಧನ ನಾನು ಅವನಿಗಿಂತ ಹೆಸರು ಮಾಡಬೇಕು ಅಂತ ಹೇಳಿ ಪಂಡಿತ ಪಾಮರನ್ನು ಕರೆಸ್ತಾನೆ. ಕರೆಸಿ ವಿಚಾರ ಮಾಡ್ತಾನೆ. ಆಗ ಅವನೇ ಏನ್ ಮಾಡ್ತಾನೆ, ಪಂಡಿತ ಪಾಮರು ಇವನಿಗೆ ಒಂದು ನೋಡಪ್ಪ, ನೀವು ಬೇಡಿದವರಿಗೆ ಇಲ್ಲ ಎನ್ನುವಂತೆ ದಾನ ಮಾಡಿ. ಹಾಗಾಗಿ ಬೇಡಿದವರಿಗೆ ಇಲ್ಲ ಎನ್ನುವಂತೆ ದಾನ ಮಾಡು. ಹಾಗೆ ಮನೆ ಮನೆ ಬೋರ್ಡ್ ಹಾಕಿರ್ಬೋದು ಅಂತ ಹೇಳ್ತಾರೆ. ಆಗ ಬೋರ್ಡ್ ಅನ್ನ ಹಾಕೊಳ್ತಾನೆ, ದಾನಶೂರ ದುರ್ಯೋಧನ. ದಾನಶೂರ ದುರ್ಯೋಧನ ಅಂತ ಮನೆ ಮುಂದೆ ಬೋರ್ಡ್ ಹಾಕಿರ್ತಾನೆ. ಎಲ್ಲ ಬೇಡಿದವರಿಗೆ ಇಲ್ಲ ಎನ್ನುವಂತೆ ದಾನ ಮಾಡ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಬೇರೆ ಒಬ್ಬ ಬ್ರಾಹ್ಮಣನನ್ನು ಜನಪದ ಸಾಹಿತ್ಯದ ಸೃಷ್ಟಿ ಮಾಡ್ತಾರೆ. ಅವನು ಬ್ರಾಹ್ಮಣ ತನ್ನ ತಂದೆಯ ಶವ ಸಂಸ್ಕಾರಕ್ಕೆ ಕೆಲವೊಂದು ಸೌದೆಗಳನ್ನು ಹುಡುಕ್ತಾ ಇರ್ತಾರೆ. ವಿಪರೀತ ಮಳೆ ಬಂದಿರುತ್ತೆ, 3-4 ತಿಂಗಳು. ಆ ಮಳೆ ಬಂದಿರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಎಲ್ಲೂ ಕೂಡ ಸೌದೆ ಸಿಗುತ್ತಲ್ಲ. ಕೊನೆಯಲ್ಲಿ ಹಸ್ತಿನಾಪುರಕ್ಕೆ ಹೋಗಪ್ಪ, ಅಲ್ಲಿ ದಾನಶೂರ ದುರ್ಯೋಧನ ಅಂತ ಬೋರ್ಡ್ ಹಾಕಿದ್ದಾರೆ, ಅವನ ಹತ್ರ ಸಿಗುತ್ತೆ ಅಂತ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಕೇಳ್ತಾನೆ, ಅಲ್ಲಯ್ಯ ನಿನಗೇನು ಬುದ್ಧಿ ಐತ? ನಾನೇ 2-3 ದಿವಸ ಆಯ್ತು ಊಟ ಮಾಡಿಲ್ಲ, ನಿನಗೆಲ್ಲಿದೆ ಸೌದೆ ಅಂತ ಹೇಳ್ತಾನೆ. ಅಲ್ಲಿಯೂ ದುಃಖ ತಪ್ಪ ಮನಸ್ಸಿನಿಂದ ಏನ್ ಮಾಡ್ತಾನೆ, ಇವನು ಸೌದೆ ಸಿಗಲಿಲ್ಲ ಪ್ರದೇಶ ಸಂಸ್ಕಾರಕ್ಕೆ ಅಂತ ಬರ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಮನೆಗೆ ಪಕ್ಕದಲ್ಲೇ ಅಂಗರಾಜ್ಯಾಧಿಪತಿ ಕರ್ಣ ಅವ್ರ ಮನೆಗೆ ಇವನೇ ರಾಜನ ಕೊಟ್ಟಿಲ್ಲ, ಇವನಿನ್ನೇನು ಕೊಡ್ಬೋದು ಅಂತ ಹೇಳಿ ಮನೆಗೆ ಹೋಗ್ತಾ ಪಕ್ಕದಲ್ಲೇ ಅಂಗರಾಜ್ಯಾಧಿಪತಿ ಅವ್ರು ಮಾತಾಡ್ತಿದ್ದಿಲ್ಲ, ಹೋಗ್ತಾ ಇರ್ತಾನೆ. ಯಾರೋ ಒಬ್ರು ಆ ಪಕ್ಕದಲ್ಲಿ ನೋಡ್ತಾನೆ, ಇವನು ದುಃಖ ತಪ್ಪ ಮನಸ್ಸಿನಲ್ಲಿ ಹೋಗ್ತಾ ಇದ್ದಾನೆ ಅಂತೇಳಿ ಮನೆಗೆ ಅವನು ಬರ್ತಾನೆ. ಅವ್ನು ಕರೆ ಕಳಿಸ್ತಾರೆ, ಭಟ್ರು ಬರ್ತಾರೆ, ಯಾರೆಲ್ಲಿ ಎತ್ಕೊಂಡು ಬರ್ತಾರೆ, ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು ಕೊನೆಗೆ ಅವನನ್ನ ಕೇಳ್ತಾನೆ, ಏನು ವಿಷಯ? ಹೀಗೆ ನಮ್ಮ ತಂದೆ ಶವ ಸಂಸ್ಕಾರಕ್ಕೆ ಸೌದೆಗಳು ಬೇಕು, ಆದ್ರಿಂದ ಬಂದಿದ್ದೀನಿ. ಅದಕ್ಕೆ ಒಂದು ಚೂರು ಕೂಡ ಕರ್ಣ ಯೋಚನೆ ಮಾಡದೆ ಕೊನೆಗೆ ಏನ್ ಮಾಡ್ತಾನೆ, ಅವನಿಗೆ ಮನೆಯ ಅಂಚುಗಳೆಲ್ಲ ನೀರು ಗೆಂತೆ ಎಲ್ಲ ಕಟ್ ಮಾಡಿ ಕೊಟ್ಬಿಡಿ ಅಂತ ಹೇಳಿ. ಆಗ ಪಕ್ಕದಲ್ಲಿ ದುರ್ಯೋಧನ ಓಡಿ ಬರ್ತಾನೆ. ಏನೋ ನನ್ನ ಕರ್ಣನ ಮನೆಗೆ ಅಪಘಾತ ಆಗಿದೆ ಅಂತ ಬಂದು ನೋಡ್ತಾನೆ. ಕರ್ಣ ನೋಡ್ತಾನೆ, ನಿಜವಾಗೂ ದರೆಗೆ ಉಪದೇಶ ದಾನಶೂರ ಕರ್ಣ ಅಂತ ಹೇಳಿ ಅವನನ್ನ ನೋಡಿ ತನ್ನ ಮನೆ ಮುಂದಿನ ಬೋರ್ಡನ್ನು ತಂದಾಕ್ತಾನೆ. ಇದಕ್ಕೆ ವಚನವನ್ನು ಕಂಪ್ಯಾರಿಸನ್ ಮಾಡಿರುವಂಥದ್ದು. ದಯವೇ ಧರ್ಮದ ಮೂಲವಯ್ಯ
ಭಜನೆಯಲ್ಲಿ ಹಾಡುವಂಥದ್ದನ್ನು ಮಾಡಬಹುದು. ಆನಂತರ ಇನ್ನ ಈ ಬಸವಣ್ಣನೊಳಗಿನ ಬಸವಣ್ಣ ಕೃತಿಯಲ್ಲಿ ಎನ್ನ ಶರಣರ ಬರುವೆ ಎನ್ನ ಪ್ರಾಣ ಜೀವಾಳವಯ್ಯ ಅಂತ ವಚನವನ್ನ ಬಸವಣ್ಣನ ಕಲ್ಯಾಣದಲ್ಲಿ ಕ್ರಾಂತಿ ಮಾಡುವ ಸಂದರ್ಭದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಬಸವಣ್ಣ ಬಹಳ ಸುಸ್ತಾಗಿ ಆಯಾಸವಾಗಿ ಮಲಗಿರ್ತಾನೆ. ಮಲಗಿರುವಂತಹ ಸಂದರ್ಭದಲ್ಲಿ ಬಸವಣ್ಣನ ಕಾಣಲು ದೂರ ದೇಶದಿಂದ ವಿದೇಶದಿಂದ ದೀನ ದುರ್ಬಲ ದಲಿತ ಮುಂತಾದವರು ಬರ್ತಾರೆ ಬಸವಣ್ಣನ ಕಾಣಲಿಕ್ಕೆ. ಬಸವಣ್ಣ ಅವರಿಗೆ ಕಾಣಲಿಕ್ಕೆ ಬಾಗಿಲು ಕಾಯುವಂಥವ್ರು ಬಿಡೋದಿಲ್ಲ. ಕೊನೆಗೆ ಏನೋ ಅಂತ ವಿಚಾರ ಮಾಡ್ತಾನೆ. ಅವರು ಇಲ್ಲ ಆಯಾಸವಾಗಿದೆ ಮಲಗಿರ್ತಾರೆ ಅಂತೇಳಿ ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಬಸವಣ್ಣ ಬೆಳಿಗ್ಗೆ ಆದರೂ ಕೂಡ ಎದ್ದೋಳೋದಿಲ್ಲ ಕಂಡು ಕೆಲವು ಆಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಂದು ವಿಚಾರ ಮಾಡ್ತಾರೆ, ಬಸವಣ್ಣನನ್ನು ಯಾರಾದರೂ ಕಾಣಲಿಕ್ಕೆ ಬಂದಿದ್ರ? ಇಲ್ಲ, ಬಂದಿದ್ರು, ಅವ್ರನ್ನ ಹಾಗೆ ಕಳಿಸ್ಬಿಟ್ಟಿವಿ. ಹಾಗಾಗಿ ಬಸವಣ್ಣನನ್ನ ಕಾಣಿ ಅವರು ಬರ್ತಲೆ, ಭಕ್ತರು ಬರೆದರೆ ಅವರು ಪ್ರಾಣ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಕೊನೆಗೆ ಅವರು ಕರ್ಕೊಂಡ್ಬರ್ತಾರೆ. ಅವರು ಬಸವಣ್ಣನ ಭಕ್ತಾದಿಗಳನ್ನು ಮುಟ್ತಾರೆ, ಅಲ್ಲಿ ಪ್ರಾಣ ಬಂದ ಹಾಗಾಗುತ್ತೆ. ಕೊನೆಗೆ ಆಸ್ಥಾನ ಕರ್ಕೊಂಡ್ಬರ್ತಾರೆ. ಅವರು ಬರುವ ಹಾಗೆ ಬಸವಣ್ಣ ನಿದ್ದೆಯಿಂದ ಎಲ್ಲ ರೀತಿಯಲ್ಲಿ ಕಿತ್ತು ಬರ್ತಾರೆ. ಹಾಗಾಗಿ ಅಲ್ಲಿ ಬಸವರಾಜರಲ್ಲಿ ಶರಣತತಿ ಹೋಗುವುದೇ ಎನ್ನ ಹರಣದ ಹೋಗು, ಶರಣರ ಬರುವೆ ಎನ್ನ ಹರಣದ ಬರುವಿನ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಆ ವಾಕ್ಯವನ್ನು ತೆಗೆದುಕೊಂಡು ಬಸವಣ್ಣನ ಒಂದು ವಚನಕ್ಕೆ ಅವರು ಬದುಕಿದ್ದಾಗ ಬರೆದಂಥ ಬಸವರಾಜ ದೇವರಗಳು ಬಸವಣ್ಣನ ನೋಡಿ ಕಂಡುಕೊಂಡು ಅರಿತಂತ ಬಸವಣ್ಣನನ್ನ ಕುರಿತು ಜೀವನ ಚರಿತ್ರೆಯನ್ನು ಬರೆದ ಬಸವರಾಜ ದೇವರು. ಆ ವಚನವನ್ನು ಕಂಪ್ಯಾರಿಸನ್ ಮಾಡಿದ್ದೀನಿ. ಸೂರ್ಯನುದಯವುತ್ತ ಅವರಿಗೆ ಜೀವಾಳ, ಚಂದ್ರನುದಯವುತ್ತ ನೈದಿಲಕ್ಕೆ ಜೀವಾಳ, ಕೂಪರಾಟಾವಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಕೂಟದಲ್ಲಿ ಕೂಟ ಜೀವಾಳವಯ್ಯ, ಎನ್ನ ಶರಣರ ಬಂಧನಗೆ ಪ್ರಾಣ ಜೀವಾಳವಯ್ಯ ಅಂತೇಳಿ ಇದನ್ನ ಭಜನೆಗೆ ತನ್ನ ಕೌಲನಿಕವಾಗಿ ವಿವೇಚನೆ ಮಾಡಿಕೊಂಡು ಭಜನೆಯನ್ನು ಮಾಡಬಹುದು. ಆಧುನಿಕ ಪರಿಕರಗಳನ್ನು ತೆಗೆದುಕೊಂಡು ಭಜನೆ ಮಾಡಬಹುದು. ಆನಂತರದಲ್ಲಿ ಇನ್ನ ಮಂಟೆ ಸ್ವಾಮಿ 14ನೇ ಶತಮಾನದಲ್ಲಿ ಹುಟ್ಟಿದ ಮಂಟೆ ಸ್ವಾಮಿ, ಅವನು ಕಲ್ಯಾಣದ ಕ್ರಾಂತಿ ವಿಚಾರ ದಕ್ಷಿಣದ ಚಾಮರಾಜನಗರ ಮೈಸೂರು ಭಾಗಕ್ಕೆ ಗೊತ್ತಾಗುತ್ತೆ. ಅದು ಗೊತ್ತಾಗುವವರೆಗೆ 400 ವರ್ಷಗಳಾಗುತ್ತೆ. ಆ ಸಂದರ್ಭದಲ್ಲಿ ಮಂಟೆ ಸ್ವಾಮಿ ಕೆಲವರ್ಗದ ದೀನ ದಲಿತ ದುರ್ಬಲ ಅವನೇನ್ ಮಾಡ್ತಾನೆ, ಬಸವಣ್ಣನ ಕಾಣಲಿಕ್ಕೆ ಕಲ್ಯಾಣಕ್ಕೆ ಬರ್ತಾನೆ. ಕಲ್ಯಾಣದ ಕ್ರಾಂತಿ ಆಗುವ ಸಮಯ ಯಾರು ಒಳಗೆ ಬಿಡೋದಿಲ್ಲ ಆ ಮಂಟೆ ಸ್ವಾಮಿಯನ್ನ. ಮಂಟೆ ಸ್ವಾಮಿ ಕುಷ್ಠರೋಗಿ ಆಗಿರ್ತಾನೆ. ಕುಷ್ಠರೋಗಿ ಆಗಿದ್ದರಿಂದ ಅವನು ಒಳಗೆ ಬಿಡೋದಿಲ್ಲ. ಬಸವಣ್ಣನ ತತ್ವಕ್ಕೆ ವಿರುದ್ಧವಾಗಿ ಕಲ್ಯಾಣದಲ್ಲಿ ನಡೀತಾ ಇರ್ತಾನೆ. ಆದ್ದರಿಂದ ಬಸವಣ್ಣನ ಒಳಗೆ ಬಿಡೋದಿಲ್ಲ. ವೈದಿಕ ಸಂಸ್ಕೃತಿ ಆವರಿಸಿರೋದ್ರಿಂದ ಬಸವಣ್ಣನ ಒಳಗೆ ಬಿಡೋದಿಲ್ಲ. ಹಾಗಾಗಿ ಬಸವಣ್ಣನನ್ನು ಕಾಣದೆ ತಿಪ್ಪೆಯಲ್ಲಿ ಹೋಗಿ ಮಲಗ್ತಾನೆ. ನಾನು ಕಲ್ಲಿನ ಬಸವ, ಕಲ್ಲಿನ ಕೋಳಿ, ಕಲ್ಲಿನ ಗಂಟೆ ಬಾರಿಸಿದವರೆಗೂ ಕಲ್ಯಾಣ ಕ್ರಾಂತಿ ಆಗುತ್ತೆ. ಹೋಗ್ತಾನೆ. ಬಸವಣ್ಣನಿಗೆ ವಿಷಯ ಗೊತ್ತಾಗುತ್ತೆ. ವಿಚಾರ ಮಾಡಿಕೊಂಡು ಬರ್ತಾನೆ. ತಿಪ್ಪೆಯಲ್ಲಿ ಮಲಗಿದ್ದಂಥ ಮಂಟೆ ಸ್ವಾಮಿಯನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡ್ಬಂದು ವಿಚಾರ ಮಾಡ್ತಾನೆ. ಹೀಗೆ ಒಳಗೆ ಬಿಡಲಿಲ್ಲ. ಆಗ ತನಗೆ ತಾನೇ ಕಲ್ಯಾಣದ ಗಂಟೆ ಬಾರಿಸುತ್ತೆ. ಕಲ್ಯಾಣದ ಕಲ್ಲಿನ ಬಸವ ಕೂಡುತ್ತೆ. ಆನಂತರ ಕಲ್ಲಿನ ಕೋಳಿ ಕೂಡುತ್ತೆ. ಆಗ ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಎಲ್ಲ ಶಿವಶರಣರು ದಿಕ್ಕಾಪಾಲಾಗಿ ಓಡ್ತಾರೆ ಅಂತೇಳಿ ಅದಕ್ಕೆ ಬಸವಣ್ಣನವರು ಒಂದು ವಚನವನ್ನು ಬರ್ತಾರೆ. ವ್ಯಾಸ ಭೂಯಿಯ ಮಗ ಮಾರ್ಕಂಡೇಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆ ಮಗಳು ಕುಲವನ್ನು ಅರಸಿದಿರೋಬೋ, ಕುಲದಿಂದ ಮುನ್ನೇನಾದಿರೋಬೋ, ಸಾಕ್ಷಾತ್ ಅಗಸ್ತ್ಯ ಕಪಿಲ ದೂರ್ವಾಸ ಮುಚ್ಚಿದ ಕೌಂಡ್ಯನೆಂಬ ಋಷಿ 3 ಭುವನವನರಿವನಾದ ಸ್ವಪತಿಯಾದವೇನು ಶಿವಭಕ್ತನೇ ಕುಲಜಂ ಅಂತೇಳಿ ಅವನನ್ನು ಒಳಗಟ್ಕೊಳ್ತಾನೆ. ಆಗ ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಹೀಗೆ ಆನಂತರದಲ್ಲಿ ಕುಮಾರ ಗುಂಡಯ್ಯ
ಧರ್ಮರಾಯ ಅಂತ ಹೇಳಿ ಒಂದು ಕತೆ ಜನಪದ ಕಾವ್ಯದಲ್ಲಿ ಕಂಡುಬರುತ್ತೆ. ಜನಪದ ಯಾಕೆ ಕಥೆಗಳನ್ನ ಮಹಾಭಾರತದ ಕಥೆಗಳನ್ನ ಸೃಷ್ಟಿ ಮಾಡಿದ್ರು ಅಂತೇಳಿ ಅಲ್ಲಿ ಕುಮಾರಗುಂಡೆಯ ಏಕಚಕ್ರ ನಗರದಲ್ಲಿ ಮಹಾಭಾರತದ ವನವಾಸಕ್ಕೆ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಊಟಕ್ಕಿರಲ್ಲ, ಊಟವನ್ನ ಮಾಡಲಿಕ್ಕೂ ರಾಗಿ ಇರಲ್ಲ, ಏನು ಇಲ್ಲ. ಕೊನೆಗೆ ಆ ಊರಿನ ಮುದ್ದೇಗೌಡ ಪಟೇಲ್ ಬರ್ತಾನೆ. ಬಂದು ಯಾರು ಕೆಲಸ ಮಾಡಿಟ್ಟಿದ್ದಾರ, ಒಂದು ದಿವಸಕ್ಕೆ ಒಂದು ಕೊಳಗ ರಾಗಿ ಒಂದು ದುಡ್ಡು ಕೊಡ್ತೀನಿ, ಹಾಗಾಗಿ ಭೀಮ ನಾನು ಬರ್ತೀನಿ ಅಂತ ಹೋಗ್ತಾರೆ. ಹೋಗಿ 100 ಎಕರೆ ಒಂದೇ ದಿವಸಕ್ಕೆ ನಾನು ಕಥೆಯೆಲ್ಲ ಆಡಿಸ್ತಾ ಇದ್ದೀನಿ. 100 ದಿವಸಕ್ಕೆ 100 ಜನ ಮಾಡುವ ಕೆಲಸವನ್ನು ಒಬ್ಬನೇ ಒಂದು ಗಂಟೆಯಲ್ಲಿ ಮುಗಿಸ್ತಾನೆ. ಹಾಗಾಗಿ ಮುದ್ದೇಗೌಡರು ಬರ್ತಾರೆ, ಎಲ್ಲ ನೋಡ್ತಾರೆ. ಅದನ್ನೆಲ್ಲ ಸಮಾಜಕ್ಕೆ ಗಿಡಗಳು ಮರಗಳನ್ನು ಗಿಡಗಳು ಚೂಟಿದ ಹಾಗೆ ಚೂಟಾಗ್ತಾನೆ. ಹೊರಗೆ ಆ ಮನೆಗೆ 100 ಚೀಲ 5 ಫಲ ರಾಗಿ 100 ದುಡ್ಡು ತೆಗೆದುಕೊಂಡು ಮನೆಗೆ ಬರ್ತಾನೆ. ಧರ್ಮರಾಯ ಹೊರಗೆ ನಿಂತು ಒಳಗೆ ಬರಬೇಡ. ಯಾಕೆ ಅಂದರೆ ಶರಣರ ತತ್ವ ಏನು, ನಾವು ದುಡಿದಷ್ಟೇ ನಾವು ತಿನ್ನಬೇಕು ಅನ್ನೋ ಒಂದು ತತ್ವ. ಹಾಗಾಗಿ ಕುಮಾರಗುಂಡೆಯನ್ನು ಅಲ್ಲಿ ತರ್ತಾರೆ. ಹಾಗಾಗಿ ನೀನು ಒಂದು ದಿವಸಕ್ಕೆ ಆಗುವಂಥ ಒಂದು ಕೊಳಗ ರಾಗಿ, ಒಂದು ಕೊಳಗ ಒಂದು ದುಡ್ಡು ಮಾತ್ರ ಇಟ್ಕೊಂಡು ಉಳಿತಾರೆ, ವಾಪಸ್ ಕೊಪ್ಪ ಅಂತ ಹೇಳಿ ಕಳಿಸ್ತಾನೆ. ಆಗ ಈ ವಿಚಾರವನ್ನು ವಚನಗಳಿಗೆ ಕೌಲನಿಕವಾಗಿ ವಿಶ್ಲೇಷಣೆಯನ್ನು ಮಾಡಬಹುದು. ನಾನು PS ಗುರುದಪ್ಪನವರ ಬಗ್ಗೆ PhD ಮಾಡಿರೋದ್ರಿಂದ ಅವರ ವಚನವನ್ನು ಒಂದು ಕವನವನ್ನು ಹೇಳ್ಬಿಟ್ಟು ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಅಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಕೆದ್ದು ನಿಲ್ಲುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ